ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMJ ವ್ಲಾಗ್ಸ್. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಪುಗೆ ಹೆಂಗೆ ಸ್ನಾನ ಮಾಡಿಸೋದು ಅಥವಾ ನ್ಯೂ ಬಾರ್ನ್ ಬೇಬೀಸ್ಗೆ ಟ್ರೆಡಿಷ್ನಲ್ ಬಾತಿಂಗ್ ಬಿಟ್ಟು ಈ ವೆಸ್ಟರ್ನ್ ಬಾತಿಂಗ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ ಹೆಂಗೆ ಸ್ನಾನ ಮಾಡಿಸೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನಾನು ಆಲ್ರೆಡಿ ಬಾತಿಂಗ್ ಬಗ್ಗೆ ಇನ್ನೂ 2 ವೀಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಒಂದು ಟ್ರೆಡಿಷ್ನಲ್ ಬಾತು, ಇನ್ನೊಂದು ಟಬ್ಬಿಂದ ಹೆಂಗೆ ಸ್ನಾನ ಮಾಡಿಸೋದು ಅಂತ. ಬಟ್ ಈ ವಿಡಿಯೋ ಬಂದು ಇನ್ನೂ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ನಾನು ಫಸ್ಟ್ ಪಾಪುಗೆ ನಾನು ಸ್ಟಾರ್ಟಿಂಗ್ ಒಂದು 2 to 3 ಮಂತ್ಸ್ ಒಂದು ಟ್ರೆಡಿಷ್ನಲ್ ಬಾತಿಂಗ್ ಸ್ಟೈಲ್ ಏನಿದೆ, ಸೊ ಆ ಥರ ಸ್ನಾನ ಮಾಡ್ತಿದ್ದು. ಬಟ್ ನಾನು ಈ ಸಲ ಏನು ಡಿಸೈಡ್ ಮಾಡಿದೆ, ಓಕೆ ವಿಲ್ ಡೂ ಟಬ್ಬಲ್ಲೇ ಸ್ನಾನ ಮಾಡಿಸೋಣ ಈ ಪಾಪುಗೆ ಸ್ಟಾರ್ಟಿಂಗಿಂದನು ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಆ ಚೇಂಜಸ್ ಹೆಂಗೆ ಮಾಡಿದ್ದೀನಿ ಅಥವಾ ನಾನು ಹೆಂಗೆ ಸ್ನಾನ ಮಾಡಿಸ್ತೀನಿ ಟಬ್ ಯೂಸ್ ಮಾಡಿ ಫಾರ್ ನ್ಯೂ ಬಾರ್ನ್ಸ್ಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಫಸ್ಟ್ ಪಾಪುಗೆ ಟ್ರೆಡಿಷ್ನಲ್ ಬಾತಿಂಗ್ ಮಾಡಿಸ್ತಿದ್ದೆ ಇನಿಷಿಯಲ್ 2 to 3 ಮಂತ್ಸ್ವರೆಗೂ. ಸೊ ನಾನು ಯಾಕೆ ಟ್ರೆಡಿಷ್ನಲ್ ಬಾತಿಂದ ಈ ವೆಸ್ಟರ್ನ್ ಸ್ಟೈಲ್ ಬಾತ್ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ ಅಂದರೆ, ಟ್ರೆಡಿಷ್ನಲ್ ವೇ ಸ್ನಾನ ಮಾಡಿಸಿದಾಗ ಅಥವಾ ಕಾಲ ಮೇಲೆ ಇಟ್ಕೊಂಡು ಸ್ನಾನ ಮಾಡಿಸ್ತಾರಲ್ಲ, ಸೊ ಆ ಥರ ಮಾಡಿದಾಗ ಪಾಪು ತಲೆ ಮೇಲೆ ನೀರು ಹಾಕ್ತಾರೆ. ಪಾಪು ತಲೆ ಮೇಲೆ ನೀರು ಹಾಕಿದಾಗ ಪಾಪು ಅಳುತ್ತೆ ಜೋರಾಗಿ. ಸೊ ವಿಚ್ ಐ ಡಿಂಟ್ ಲೈಕ್ ಇಟ್ ಪರ್ಸ್ನಲಿ. ಸೊ ನಾನು ಇದರಲ್ಲಿ ಯಾವುದೇ ಅಫೆಂಡ್ ಇಲ್ಲ, ಅಥವಾ ನೀವು ಟ್ರೆಡಿಷ್ನಲ್ ಆಗಿ ಸ್ನಾನ ಮಾಡ್ತೀನಿ ಅಂದರೆ ವಿಚ್ ಇಸ್ ಆಲ್ಸೋ ಓಕೆ, ವಿಚ್ ವರ್ಕ್ಸ್ ಫಾರ್ ಯು ಅಂದರೆ ವಿಚ್ ಇಸ್ ಓಕೆ ಟೋಟಲಿ. ಬಟ್ ನನಗೆ ಐ ವಾಸ್ ನಾಟ್ ಫೀಲಿಂಗ್ ಓಕೆ ಬಿಕಾಸ್ ಪಾಪು ಅಳೋದು ಜೋರಾಗಿ. ಎವ್ರಿ ಟೈಮ್ ಸ್ನಾನ ಮಾಡಿಸಾಗಲೂ ಪಾಪು ಅಳೋದು. ಸೊ ನನಗದು ಬೇಕಾಗಿರಲಿಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ ವಿಲ್ ಡೂ ಸಮಥಿಂಗ್ ಎಲ್ಸ್, ಅಥವಾ ಇನ್ನೇನಾದರೂ ಚೇಂಜ್ ಮಾಡಿ ನೋಡೋಣ, ಪಾಪು ಅಳದೇ ಇರೋ ಥರ ಸ್ನಾನ ಮಾಡಿಸ್ಬೇಕು ಅಂತ, ಅಥವಾ ಪಾಪು ಸ್ನಾನ ಮಾಡೋದನ್ನ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಈ ಸಲ ಈ ಟಬ್ ಯೂಸ್ ಮಾಡಿ ಸ್ನಾನ ಮಾಡ್ತಾನ ಪಾಪುಗೆ ಅಂತ ಡಿಸೈಡ್ ಮಾಡಿದೆ. ಸೊ ಇವಾಗ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಎಸ್ಪೆಷಲಿ ನ್ಯೂ ಬಾರ್ನ್ಸ್ಗೆ ವೆರಿ ಇಂಪಾರ್ಟೆಂಟು. ಸೊ ನೀವು ಸ್ನಾನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಬಟ್ಟೆ ಬಿಚ್ಚಾಕ್ಬಿಟ್ಟು ಕರ್ಕೊಂಡೋಗೋದು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಎಲ್ಲದೂ ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಪ್ರಿಪ್ರೇಷನ್ಸ್ ಏನೇನಿದೆ ಅಂದರೆ, ಪಾಪು ಸ್ನಾನ ಮಾಡಿ ಕರ್ಕೊಂಬಂದಾಗ ಪಾಪುಗೆ ಕ್ರೀಮ್ ಹಾಕ್ತೀರಾ, ಸೊ ಅದನ್ನೆಲ್ಲದೂ ರೆಡಿ ಮಾಡಿ ಇಟ್ಕೊಳ್ಳಿ. ಮತ್ತು ಯಾವುದು ಟವಲ್ ತೊಗೋಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೀರು ಬಿಸಿನೀರು ತಣ್ಣೀರೆಲ್ಲ ಮಿಕ್ಸ್ ಮಾಡಿ ಕರೆಕ್ಟ್ ಟೆಂಪ್ರೇಚರ್ ನೀರು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನ್ಯೂ ಬಾರ್ನ್ಸ್ಗೆ ಏನಾದರೂ ನೀವು ಸ್ನಾನ ಮಾಡಿಸಿದ್ರೆ ಈ ವಾಶ್ರೂಮಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಏನು ಮಾಡಿ, ನಿಮ್ಗೆ ಏನಾದರೂ ಶವರ್ ಇದ್ದರೆ ಮನೇಲಿ, ಸೊ ಶವರ್ನ ಒಂದು ಮಿನಿಟ್ ಶವರ್ ಬಿಡಿ, ಹಾಟ್ ವಾಟರ್ ಶವರ್ ಬಿಡಿ. ಸೊ ಅವಾಗ ಏನಾಗುತ್ತೆ, ವಾಶ್ರೂಮ್ ಎಲ್ಲ ಸ್ವಲ್ಪ ಬಿಸಿ ಆಗುತ್ತೆ. ಸೊ ಅಥವಾ ವಾಶ್ರೂಮಲ್ಲಿ ಫುಲ್ ಕೋಲ್ಡ್ ಅಂತ ಅನ್ಸಲ್ಲ ಪಾಪುಗೆ ಬಟ್ಟೆ ಬಿಚ್ಚಿಸಿದಾಗ ನೀವು. ಸೊ ನೀವೇನಾದರೂ ಡೈರೆಕ್ಟಾಗಿ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿದ್ರೆ ಪಾಪು ಒಳ ಚಾನ್ಸಸ್ ಇರುತ್ತೆ ಟೆಂಪ್ರೇಚರ್ ಚೇಂಜಸ್ಸಿಂದ. ಸೊ ನೀವು ಒಂದು 2 ಮಿನಿಟ್ಸ್ ಶವರ್ ಬಿಟ್ಟು ಸ್ವಲ್ಪ ರೂಮ್ ಟೆಂಪ್ರೇಚರ್ ಎಲ್ಲ ಸ್ವಲ್ಪ ಬಿಸಿ ಆದಾಗ ಆವಾಗ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿದ್ರೆ ಪಾಪು ಅಳೋದಿಲ್ಲ. ಈ ಥರ ಇದು ಒಂದು ಹೊಸದಾಗಿ ನಾನು ಕಲ್ತ್ಕೊಂಡಿದ್ದು ಅಥವಾ ನಾನು ಫಾಲೋ ಮಾಡೋದು. ಬೇಸಿಕಲಿ ಏನಾಗಿ ಟ್ರೈ ಮಾಡ್ತಿದ್ದೀನಿ ಅಂದರೆ, ಸೊ ಈ ಪ್ರಿಪ್ರೇಷನ್ ಸ್ಟೆಪ್ ಏನು ಬರುತ್ತೆ, ಸೊ ಇದು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಪಾಪುಗೆ ಬಟ್ಟೆ ಬಿಚ್ಚೋಕ್ಕಿಂತ ಮುಂಚೆ. ಸೊ ನಾನು ಯಾವ ಟಬ್ ಯೂಸ್ ಮಾಡ್ತೀನಿ, ಆ ಟಬ್ ಜೊತೆಗೆ ಈ ಸಲ ಒಂದ್ಸಲ ಎಕ್ಸ್ಟ್ರಾ ಕುಷನ್ಸ್ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ನ್ಯೂ ಬಾರ್ನ್ ಪಾಪು ಆಗಿರೋದ್ರಿಂದ ಪಾಪು ಜಾರಬಾರ್ದು ಅಥವಾ ನಮ್ಗೆ ಒಂದು ಹ್ಯಾಂಡ್ ಫ್ರೀ ಸಿಗಲಿ ಅಂದ್ಬಿಟ್ಟು ಕುಷನ್ನ ಆ್ಯಡ್ ಮಾಡಿದ್ದೀನಿ. ಸೊ ಆ ಯಾವ ಕುಷನ್ ಯೂಸ್ ಮಾಡ್ತಿದ್ದೀನಿ, ಯಾವ ಟಬ್ ಯೂಸ್ ಮಾಡ್ತಿದ್ದೀನಿ, ಯಾವ ಥರ ಪ್ರಿಪ್ರೇಷನ್ಸ್ ನಡೆಯುತ್ತೆ, ಯಾವ ಟಬಲ್ ಯೂಸ್ ಮಾಡ್ತೀನಿ, ಸೊ ಇದೆಲ್ಲ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ವಿಡಿಯೋನ ಇವಾಗ ನೋಡ್ಕೊಂಬನ್ನಿ. ಸೊ ಈ ಥರ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಇಲ್ಲಿ ನಾನು ತೋರಿಸ್ತಿದ್ದೀನಿ, ಇಟ್ಕೊಂಡಿದ್ದೀನಿ. ಸೊ ಇದರ ಬಟ್ಟೆ, ಡೈಪರು, ಸ್ವೀಟ್ ಬಾಕ್ಸ್ ಎಲ್ಲ ಇದು, ಕಾಜಲ್ಲು. ಸೊ 2-3 ಥರ ಕಾಜಲ್ ಇಟ್ಕೊಂಡಿದ್ದೀನಿ. ಅದು ಬರೀ ಹಣೆಗೆ ಮಾತ್ರ ಇಕ್ತೀನಿ ನಾನು ಯೂಶಲಿ. ಸೊ ಈ ಕಾಜಲ್ದು ಇದು ಸ್ವಲ್ಪ ಟೆಕ್ಸ್ಚರ್ ಬೇರೆ ಥರ ಇರುತ್ತೆ. ಸೊ ಅದು ಆ ಥರದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಕ್ರೀಮ್ಸು, ಬಾಡಿ ಕ್ರೀಮು, ಫೇಸ್ ಕ್ರೀಮು, ಸೊ ಅದೆಲ್ಲ ತೋರಿಸಿದ್ದೀನಿ. ಅದಾದಮೇಲೆ ಇಲ್ಲಿ ಪೌಡರ್ ಬಾಕ್ಸು ಚಿಕ್ಕದೊಂದು ಇಟ್ಕೊಂಡಿದ್ದೀನಿ. ಸೊ ನಾನು ಅದ್ರ ಬಗ್ಗೆ ಕಾಜಲ್ಲು ಮತ್ತು ಪೌಡರ್ ಯೂಸ್ ಮಾಡಬಾರ್ದು ಅನ್ನೋದು ಅದ್ರ ಬಗ್ಗೆನೇ ವೀಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಇದು ಆ ಥರ ಶೇಪ್ದು ಬರೋಕ್ಕೆ ಕಾಜಲ್ ಯೂಸ್ ಮಾಡಿದೆ, ಅದನ್ನ ಹಾಕಿ ಏನಂತಾರೆ ಗೊತ್ತಿಲ್ಲ, ಶೇಪರ್ ನನಗೆ. ಸೊ ಸೊ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸ್ನಾನ ಮಾಡೋಕ್ಕಿಂತ ಮುಂಚೆ ಯೂಶ್ವಲಿ ನಾನು ಮಸಾಜ್ ಆಯಿಲಿಂದ ಮಸಾಜ್ ಮಾಡಿರ್ತೀನಿ. ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಅದಾದಮೇಲೆ 2 ಡ್ರಾಪ್ಸ್ ಕೊಟ್ಟಿದ್ದಾರೆ ಪಾಪುಗೆ. ಸೊ ವಿಟಮಿನ್ದೊಂದು ಮತ್ತು ವಿಟಮಿನ್ ಡಿ ಮತ್ತು ಮಲ್ಟಿವಿಟಮಿನ್ದು. ಸೊ ಇದೆರಡು ಡ್ರಾಪ್ಸ್ ಯೂಶ್ವಲಿ ಹಾಕ್ತೀನಿ ನಾನು ಮುಂಚೆ. ಸೊ ಸ್ವಲ್ಪ ಗಲೀಜಾಗಿರ್ತಾರಲ್ಲ, ಸೊ ಹಂಗೆ ಸ್ನಾನ ಮಾಡಿಸಿದ್ರೆ ಸರಿ ಚೆನ್ನಾಗಿರುತ್ತೆ ಅಂತ. ಇದೇ ಟವಲ್ ನಾನು ಯೂಸ್ ಮಾಡೋದು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ.
ಇದು ಒಂದು ಪ್ಲಮ್ ಬನಿ ಅವ್ರದ್ದು ಬ್ಯಾಂಬೂ ಬೇಸ್ಡ್ ಕ್ಲಾತು. ಸೊ ನನಗೆ ತುಂಬ ಇಷ್ಟ ಆಯ್ತು ಇದು ಕ್ಲಾತು. ಇದು ಬಂದು ಸ್ವಲ್ಪ ಕಾಸ್ಟ್ಲಿ, 1250 ಏನೋ ಇದೆ ಇದು ಪ್ರೈಸು. ಬಟ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ಇದೆ, ಆಲ್ಮೋಸ್ಟ್ ಲೈಕ್ ಒನ್ ಇಯರ್ವರೆಗೂ ಬರುತ್ತೆ ಸೇಮ್ ಟವಲ್ಲೇ. ಸೊ ಒಂದ್ಸಲ ಚೆನ್ನಾಗಿರೋ ಕ್ಲಾತ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದೇ ಟಬ್ಬು ಮತ್ತು ಕುಷನ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದು ಸೇಮ್ ಟಬ್ಬು ನಾನು ಅವಿ ಟೈಮಲ್ಲಿ ಇದ್ದಾಗ ಸೇಮ್ ಟಬ್ಬೇ ಯೂಸ್ ಮಾಡಿದ್ದು ಅವಿಗೂ. ಸೊ ಸೇಮ್ ಟಬ್ಬು ಮತ್ತು ಕುಷನ್ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ದೀನಿ ಈ ಸಲ, ಬಿಕಾಸ್ ಪಾಪು ತುಂಬ ಚಿಕ್ಕದಿರೋದ್ರಿಂದ ಸೊ ಜಾರ್ಕೊಂಡು ಹೋಗ್ಬಾರ್ದು, ಸೊ ಎಲ್ಲ ಸ್ಟೆಪ್ಪಾಗಿ ಕೂತ್ಕೊಳ್ಳಿ, ಸೊ ನಾವು ಸ್ನಾನ ಮಾಡ್ಸೋಕ್ಕೆ ಈಸಿ ಆಗುತ್ತೆ ಅಂತ ಇದೊಂದು ಕುಷನ್ ಆ್ಯಡ್ ಮಾಡಿದ್ದೀನಿ. ಸೊ ಇದು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೀವಿ ಕುಷನು. ಸಿನಿಮಾ ಹಂಗೆ ಕೊಂಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ಕಂದ್ಲ ಕೈಗೆ ಇದು ಮಾಡ್ಕೊತಾರೆ ಮಕ್ಕನ ಕೈಗೆ ಲಾಸ್ಟಲ್ಲಿ ಹಾಕಿ ಇದು ಮಾಡಬೇಕು. ಈಗ ಹಾಕ್ಬಿಟ್ರೆ ಮೊಕ್ಕೆಲ್ಲ ಇದು ಮಾಡ್ಕೊತಾನೆ ಕೈ. ಕಣ್ಬಿಡು 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 ಚಿನ್ನ ಕಣ್ಬಿಡು. ಕತ್ತರಿ ಹೆಂಗೆ ಕೂತಿದ್ದು ಕೊಡ. ಗೊತ್ತದ ನನಗೆ ಗೊತ್ತಿಲ್ಲ. ಇನ್ನ ಸ್ನಾನ ಮಾಡ್ತೀನಿ, ಇನ್ನೂ ಸ್ವಲ್ಪ ಹಿಂದಕ್ಕೆ ಮಲಗಿಸ್ತೀನಿ. ನಿದ್ದೆ ಮಾಡ್ತೀನಿ. ಆಯ್ತಿರಮ್ಮ. ನಿಮ್ಮ ನನಗೆ ಮಲಿಕದ ಮಚ್ಚ ಇತ್ತು.
ಹಾಕ್ಬಿಟ್ಟ ನೀರು ಏನಿಲ್ಲ ಕಿವಿ ಬರ್ತದೆ. ಕಿವಿ ಹೋದರೆ ತಿರ್ಸ್ಬೇಕು ಕೆಳಕೋಯ್ತದೆ. ಹಿಂಗಿರ್ಬೇಕವ ಒಂದು ತಿರಿಕತ್ತಾಳೆ. ಆಯ್ತಿರಮ್ಮ ಆಯ್ತಿರಮ್ಮ. ನಮ್ಮ ತೊಳೆದ್ಬಿಟ್ಟು ನೋಡಿದೆ ಇಷ್ಟು ಬೇಗ ಹೊಂಟೋಯ್ತಿದ್ದು. ಅದು ಉಜ್ಜಿ ಉಜ್ಜಿ ಸಾಕಾಯ್ತಿತ್ತದ. ಆಯ್ತಿರಮ್ಮ ಮಕ್ಕಳು ಇದು ಮಾಡ್ಕೊಬೇಕು. ಇಲ್ಲಮ್ಮ ಅದೇ ತಲೆಗೆ ಸ್ವಲ್ಪ ಉಟ್ಬಿಟ್ಟಿಸತ್ತು. ಸಾಕ ತಲೆಗೆ ನೋಡು ಏನಾರ ಮಾಡ್ಕದಿ ಅಂದ್ಬಿಟ್ಟಿದ್ದೆ ಅದಕ್ಕೆ. ಏಯ್ ಎದ್ದೇಳ್ತಾಳೆ. ಸಾಕು ಸಾಕು. ಸೊ ಇದಿಷ್ಟು ಬಾತಿಂಗ್ ಬಗ್ಗೆ. ಸೊ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.